ಚಿತ್ರನಟ ದರ್ಶನ್ ರವರನ್ನ ಬ್ರಹ್ಮ ಕೂಡ ಕ್ಷಮಿಸಲಾರ. ಅಮಾನವೀಯ ಕೃತ್ಯ ಮಾಡಿರುವ ಚಿತ್ರನಟ ದರ್ಶನ್ ರವರನ್ನ ಆ ಬ್ರಹ್ಮ ಕೂಡ ಕ್ಷಮಿಸಲಾರ ಎಂದು ವೀರಶೈವ ಸಮುದಾಯದ ಮುಖಂಡ ಮರುಳಾರಾಧ್ಯ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಬೇಕಿದೆ. ಕೊಲೆಯಲ್ಲಿ ಭಾಗಿಯಾದವರನ್ನ ಹೊರಗೆಳೆದು ಅವರಿಗೆ ಶಿಕ್ಷೆ ಕೊಡಿಸಬೇಕಿದೆ ಎಂದರು. ಎಲ್ಲಾ ಸಂಘಟನೆಯಿಂದಲೂ ಮತ್ತು ಎಲ್ಲಾ ಸಮುದಾಯದ ಜನ ಈ ಒಂದು ನಮ್ಮ ಜಂಗಮ ಸಮಾಜಕ್ಕೆ ಬಂದು ನಿಂತಿದ್ದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎಲ್ಲರಿಗೂ. ಅದರ ಜೊತೆಗೆ ರೇಣುಕಾಸ್ವಾಮಿ ಅವರದು ಕುಟುಂಬ ಎಂತ ಕುಟುಂಬ ಅಂತ ಈ ಚಿತ್ರದುರ್ಗದ ನಾಗರಿಕರಿಗೆ ಗೊತ್ತು. ಆದ್ರೆ ಇಲ್ಲಿ ಅವರ ಹತ್ಯೆ ಆಗಿದೆ. ಆ ಹತ್ಯೆ ನಿಜಕ್ಕೂ ಅವಮಾನೀಯ ಹಾಗೂ ಕ್ರೂರವಾಗಿ ಮಾಡಿದ್ದಾರೆ. ನನಗೆ ಒಂದು ನೆನಪಾಗುತ್ತೆ, ಬ್ರಹ್ಮಾಸ್ತ್ರ ಅಂತಂದೇಳಿ ಎಲ್ಲರೂ ಕೇಳಿದಿರಿ. ಅದು ಖಂಡಿತವಾಗ್ಲೂ ಈ ಸಮಯದಲ್ಲಿ ನನಗೆ ನೆನಪಾಗುತ್ತೆ. ಬ್ರಹ್ಮಾಸ್ತ್ರನ ಪಡಿಬೇಕಂದ್ರೆ ಅರ್ಜುನ, ಲಕ್ಷ್ಮಣ ಅವರೆಲ್ಲ ದೀರ್ಘ ತಪಸ್ಸು ಮಾಡಿ ಆ ಬ್ರಹ್ಮಾಸ್ತ್ರನ ಪಡೆದಿರ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವರೇ, ನೀವು ಡಿ ಬಾಸ್ ಅನ್ನುವಂತ ಒಂದು ಪದವನ್ನು ತಗೊಂಡಿದ್ರಿ. ಆ ಒಂದು ಡಿ ಬಾಸ್ ಅನ್ನೋ ಪದ ಬ್ರಹ್ಮಾಸ್ತ್ರಕ್ಕೆ ಸಮಾನವಾಗಿತ್ತು. ಅದನ್ನ ತಗೊಂಡೋಗಿ ಬುದ್ಧಿ ಮೇಲೆ ಬಿಟ್ಟುಬಿಟ್ರಲ್ಲ. ಯಾವ ಧರ್ಮ? ಖಂಡಿತವಾಗ್ಲೂ ಬ್ರಹ್ಮ ಕೂಡ ನಿಮ್ಮನ್ನ ಕ್ಷಮಿಸಲಾರ. ಆ ಬ್ರಹ್ಮ ಕೂಡ ನಿಮ್ಮನ್ನ ಕ್ಷಮಿಸಲಾರ. ರೇಣುಕಾಸ್ವಾಮಿ ಅವರ ಹತ್ಯೆಗೆ ನ್ಯಾಯ ಬೇಕಿದೆ. ಜಿಲ್ಲಾಧಿಕಾರಿಗಳೇ, ದಯಮಾಡಿ ಕೆಳಗಿಳಿದು ಬನ್ನಿ. ಇಲ್ಲಿ ಬಂದಿರತಕ್ಕಂಥವರ ಅಹವಾಲನ್ನು ಕೊಟ್ಟು ಹಿಂದೆ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಹೊರಗೆಳೆದು ಅವರಿಗೆ ಶಿಕ್ಷೆ ಆಗ್ತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಕರ್ನಾಟಕ ಪೊಲೀಸ್ಗೆ ನಿಜವಾಗ್ಲೂ ಕೂಡ ಈ ಸಮಯದಲ್ಲಿ ನಾವು ಬಹಳ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ. ಅದೇ ನಿತ್ಯ ಕರ್ನಾಟಕ ಪೊಲೀಸ್ ಮುಂದುವರಿಲಿ ಅಂತ ಇಲ್ಲೆಲ್ಲರ ಪರವಾಗಿ ಆಗ್ರಹ ಮಾಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ